ಏನೋ ಶ್ರೀಲಂಕಾದಿಂದ ಬೆಂಗಳೂರಿಗೆ ಮೂವರು ಸ್ನೇಹಿತರು ವಾಪಸ್ಸಾಗಿದ್ದಾರೆ. ಬಾಗಲಗುಂಟೆಯ ನವೀನ್, ಪ್ರವೀಣ್, ಕಿಟ್ಟಿ ವಾಪಸ್ಸಾಗಿದ್ದಾರೆ. ಕೊಲಂಬೋದಿಂದ ವಿಮಾನದಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಮೃತ ಜೆಡಿಎಸ್ ಮುಖಂಡರ ಗುರುತನ್ನ ಪತ್ತೆ ಮಾಡಿದ್ರು ಯುವಕರು. ಜೆಡಿಎಸ್ ಮುಖಂಡರಿದ್ದ ಪಕ್ಕದ ಹೋಟೆಲ್ನಲ್ಲಿ ವಾಸ್ತವ್ಯ ಇದ್ರು. ಸ್ಫೋಟ ನಡೆಯುವ 20 ನಿಮಿಷ ಮೊದಲು ಹೊರ ಹೋಗಿದ್ರು ಅಲ್ಲಿಂದ. ಯುವಕರು ತುಸು ದೂರ ಸಾಗ್ತಾ ಇದ್ದ ಹಾಗೆ ಬ್ಲಾಸ್ಟ್ ಉಂಟಾಗಿತ್ತು. ಅವರು ಅಲ್ಲಿ ಮೃತಪಟ್ಟವರ ಗುರುತು ಪತ್ತೆಗೆ ಸಾಕಷ್ಟು ಸಹಾಯ ಮಾಡಿದ್ರು ಈ ಮೂವರು ಯುವಕರು ಕೂಡ. ಇದೀಗ ಕೊಲಂಬೋದಿಂದ ನೇರವಾಗಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಾಪಸ್ಸಾಗಿದ್ದಾರೆ. ನವೀನ್, ಪ್ರವೀಣ್ ಮತ್ತು ಕಿಟ್ಟಿ ಇವರು ಬಾಗಲಗುಂಟೆಯವರು. ಶ್ರೀಲಂಕಾದಲ್ಲಿ ಇದ್ದಂತಹ ಪ್ರವಾಸಕ್ಕೆ ಹೋಗಿದ್ದಂತಹ ಈ ಮೂವರು ಯುವಕರು ಕೂಡ ಈಗ ವಾಪಸ್ಸಾಗಿದ್ದಾರೆ. ಬಾಗಲಗುಂಟೆಯ ನವೀನ್, ಪ್ರವೀಣ್ ಮತ್ತು ಕಿಟ್ಟಿ ಕೊಲಂಬೋದಿಂದ ನೇರವಾಗಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಮೃತ ಜೆಡಿಎಸ್ ಮುಖಂಡರ ಗುರುತನ್ನು ಪತ್ತೆ ಮಾಡೋಕ್ಕೂ ಕೂಡ ಸಹಾಯವನ್ನು ಮಾಡಿದರು. ಜೆಡಿಎಸ್ ಮುಖಂಡರಿದ್ದ ಪಕ್ಕದ ಹೋಟೆಲ್ನಲ್ಲೇ ಇವರು ಕೂಡ ವಾಸ್ತವ್ಯ ಹೂಡಿದ್ರು. ಬ್ಲಾಸ್ಟ್ ಆಗೋ 20 ನಿಮಿಷ ಮೊದಲಷ್ಟೇ ಅಲ್ಲಿಂದ ಹೊರಗೆ ಹೋಗಿದ್ರು. ಈ ಯುವಕರು ಅಲ್ಲಿಂದ ಚೂರು ಹೊರಗೆ ಹೋಗ್ತಾ ಇದ್ದ ಹಾಗೆ ಬ್ಲಾಸ್ಟ್ ಅಲ್ಲಿ ಉಂಟಾಗಿತ್ತು. ಬಳಿಕ ವಾಪಸ್ ಹೋಗಿ ಮೃತಪಟ್ಟವರ ಗುರುತು ಪತ್ತೆಗೂ ಕೂಡ ಸಹಾಯವನ್ನು ಮಾಡಿದರು. ಈಗ ವಾಪಸ್ ತಾಯ್ನಾಡಿಗೆ ಬಂದಿದ್ದಾರೆ, ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಏನೋ ಶ್ರೀಲಂಕಾದಲ್ಲಿ ಇನ್ನೂ ಕೂಡ ಸಾಕಷ್ಟು ಜನ ಸ್ಟಕ್ ಆಗಿದ್ದಾರೆ. ಅವರೆಲ್ಲ ವಾಪಸ್ ಬರಬೇಕು ಅಂತ ಹೇಳಿ ಅಲ್ಲಿ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಏನೋ ಸಾಕಷ್ಟು ಜನ ಇಲ್ಲಿಂದ ಹೋಗಿದ್ದಾರೆ ಕೂಡ. ಈಗ ಮೃತದೇಹಗಳನ್ನು ಗುರುತಿಸಿ ತರೋಕೆ ಅಂಥೇಳಿ ಸಾಕಷ್ಟು ಜನ ಇಲ್ಲಿಂದಲೂ ಅಲ್ಲಿಗೆ ಹೋಗಿದ್ದಾರೆ. ಮೃತದೇಹಗಳನ್ನು ಗುರುತು ಪತ್ತೆ ಮಾಡಿ ಇವತ್ತು ಸಂಜೆ ಒಳಗಡೆ ತರಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅದಿನ್ನೂ ಕೂಡ ಸಾಧ್ಯ ಆಗಿಲ್ಲ. ಸೊ ಯಾವಾಗ ಆಗುತ್ತೆ, ಇವತ್ತು ರಾತ್ರಿ ಆಗುತ್ತಾ ಅಥವಾ ನಾಳೆ ಸಂಜೆವರೆಗೂ ಟೈಮ್ ಆಗಿ ಹೋಗುತ್ತಾ ಅನ್ನುವಂತಹ ಒಂದು ಆತಂಕ ಕುಟುಂಬದವರಲ್ಲಿ ಇದೆ. ಈ ನಡುವೆ ಅಲ್ಲಿ ಹೋಗಿದ್ದಂತಹ ಮೂವರು ಪ್ರವೀಣ್, ಕಿಟ್ಟಿ ಇವರೆಲ್ಲ ಈಗ ವಾಪಸ್ ಬಂದಿದ್ದಾರೆ. ಈಗ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರು ರೀಚ್ ಆಗಿದ್ದಾರೆ.